ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 39. ದಿನಗಳು ಮಿಂಚಿನ ವೇಗದಲ್ಲಿ ಓಡಿದವು. ಈ ಬಾರಿ ಯಾವುದೇ ಹೊರಗಿನ ಜನರ ಆಧಿಪತ್ಯಕ್ಕೆ ಬಿಡದೆ ತಾನೇ ಮುಂದಾಗಿ ನಿಂತು ತಯಾರಿ ನಡೆಸಿದ ಸಮೃದ್ಧ. ಎಲ್ಲರಿಗೂ ಬಟ್ಟೆಯನ್ನು ಸಹ ಅವನೇ ತಾಕೀತು ಮಾಡಿದ್ದ. ಬೆಳಗ್ಗೆ ಇತಿಯನ್ನ ಮಾತನಾಡಿಸಿ ಅವಳ ಜೊತೆ ಕಾಲ ಕಳೆದು ಡೆಕೋರೇಷನ್ ನೋಡಿಕೊಳ್ಳಲು ಹೋದವ ಮಧ್ಯಾಹ್ನ ಮತ್ತೊಮ್ಮೆ ಬಂದು ಮಾತನಾಡಿಸಿ ಮಲಗಿಸಿ ಹೋಗುತ್ತಿದ್ದ. ಇನ್ನೂ 1 ವಾರ ಇದ್ದಾಗಿನಿಂದ ಇದೇ ಕತೆ. ಅವಳ ಅಂದು ಹಾಕುವ ಉಗುರಿನ ಬಣ್ಣವನ್ನು ಸಹ ಅವನೇ ಆರಿಸಿದ್ದ. ಅವಳನ್ನ ನೆಪ ಮಾತ್ರಕ್ಕೆ ಕರೆದುಕೊಂಡು ಹೋಗಿ ತಾನೇ ಆರಿಸಿಕೊಡುತ್ತಿದ್ದ. ಇತಿ ಏಳು ಮೇಲೆ ನೋಡಿವತ್ತು ನಾವು ಬಹುದಿನದಿಂದ ಕಾದಿದ್ದ ಗಳಿಗೆ ಬಂದಿದೆ. ಮುದ್ದಾಗಿ ಮಲಗಿದ್ದವಳ ಎಚ್ಚರಿಸ ಮಾಡುತ್ತಿದ್ದ. ರೀ, ಇನ್ನು 5 ನಿಮಿಷ ಮತ್ತೆ ಅವನನ್ನ ಮಡಿಲಲ್ಲಿ ಬಿದ್ಲು. ಪ್ಲೀಸ್ ನೋಡಿಲಿ, ಎಲ್ಲ ಆವಾಗಲೇ ತಯಾರಿ ಹೋದ್ರು. ನಾನು ನೀನಷ್ಟೇ ಇಲ್ಲಿರೋದು ಅವನೆಂದಾಗ ತಕ್ಷಣ ಎದ್ದು ಕುಳಿತಳು. ಅಯ್ಯೋ, ಎಲ್ಲ ಹೋದ್ರಾ? ಇರಿ, 5 ನಿಮಿಷ ತಯಾರಾಗ್ತೀನಿ ಎಂದು ಹೊರಟವಳ ಕೈ ಹಿಡಿದು ಕೂರಿಸಿ, ಎಲ್ಲ ಅಂದರೆ ಎಲ್ಲ ಅಲ್ಲ, ಅಮ್ಮ ಇದ್ದಾರೆ, ನಿನ್ನ ತಯಾರು ಮಾಡಬೇಕಲ್ವಾ? ಅಮ್ಮನ ಕಳಿಸುವೆ, ಸ್ನಾನ ಮಾಡಿವ, ಆಮೇಲೆ ನಾನೇ ತಯಾರಿ ಮಾಡುವೆ ಎಂದವ ಅವಳ ಬಟ್ಟೆಯ ತೆಗೆದಿಟ್ಟು ಹೊರ ನಡೆದ. ಲಕ್ಷ್ಮಿಯವರು ಬಂದು ಅವಳಿಗೆ ಸಹಾಯ ಮಾಡಿದರು. ನಂತರ ಅವನೇ ಅವಳನ್ನು ತಯಾರು ಮಾಡಿದ ಬಹು ಆಸ್ಥೆಯಿಂದ. ಸಮೃದ್ಧ, ನೀವು ಇದೇ ಬಣ್ಣದ ಶರ್ಟ್ ತೆಗೆದುಕೊಂಡಿದ್ರಿ ಅಲ್ವಾ? ತಯಾರಾಗುವಾದ್ರ ಒಳಗೆ ಸುಸ್ತಾಗಿತ್ತು ಹುಡುಗಿಗೆ. ಹೌದಮ್ಮ, ಮತ್ತೆ ನಾನು ನೀನು ಮಿಂಚೋದು ಬೇಡವಾ? ಕಣ್ಣೊಡೆದು ಹೇಳಿದವಳ ಅವಳದೇ ಕಾಡಿಗೆ ತೆಗೆದು ಪೋಟ್ರಿಟ್ಟ. ಹಣೆಗೊಂದು ಅಕ್ಕರೆಯ ಮುತ್ತಿಟ್ಟ. ಸರಿ, ತಯಾರಾಗಿ ಬೇಗ, ಈಗಲೇ ನನ್ನಿಂದ ಟೈಮ್ ಆಯಿತು. ಪಾಪದ ಹುಡುಗಿ ಅವಳು. ಇಬ್ಬರು ತಯಾರಾಗಿ ತಮಗಾಗಿ ಕಾದಿದ್ದ ಕಾರ್ ಏರಿದ್ರು. ಅವಳ ಕೈ ಹಿಡಿದ ದಾರಿ ಸವೆಸಿದ. ಜೊತೆಗೆ ಒಂದು ಬೆಚ್ಚನೆಯ ಹಾಡು. ನಾನು ನೀನು ನೀನು ನಾನು ಒಂದೇ ಇನ್ನು ಅನ್ನೋದೊಂದು ಒಪ್ಪಿಕೊಂತು ಈ ಹೃದಯ. ಬೇರೆ ಏನು ಬೇಡ, ಇನ್ನು ಪ್ರೀತಿಯೊಂದೇ ಸಾಕು ಎಂದು ಹೇಳಿಕೊಟ್ಟೆ ಈ ಸಮಯ. ಜೊತೆಯಲ್ಲೇ ಇರುವೆನು, ಖುಷಿಯನ್ನೇ ತರುವೆನು, ಅರೆ ಈ ಜನ್ಮ ಮರುಜನ್ಮ ನಾನಿನ್ನ ನೆರಳಲ್ಲವೇ. ಹಾಡು ಕೇಳುತ್ತಾ ಮಲಗಿದವಳ ಸ್ಥಳ ತಲುಪಿದಾಗ ಎಚ್ಚರಿಸಿದ. ಅವಳು ನೆಲಕ್ಕೆ ಕಾಲಿಟ್ಟಂತೆ ಹೂವಿನ ಹಾಸು ಅವಳನ್ನು ಸ್ವಾಗತಿಸಿತು. ಜೊತೆಗೆ ಮನೆಯವರೆಲ್ಲ ಬಲೂನ್ ಹಿಡಿದು ನಿಂತಿದ್ರು. ಕಣ್ತುಂಬಿ ಬಂದರೂ ಅಳದೆ ನುಗ್ಗಿಕೊಂಡಳು. ಅವರಿಗೆ ಬೇಸರ ಮಾಡಬಾರ್ದೆಂದು. ಒಳ ಹೆಜ್ಜೆ ಇಟ್ಟಂತೆ ದೇವಲೋಕದ ಒಳಗೆ ಹೋಗುವೆನೆಂಬ ಅನುಭವ ಅವಳಿಗೆ. ಕನಸಲ್ಲೂ ನೆನೆಯದಂಥ ಅನುಭವವುದು. ಅವನ ಕೈ ಹಿಡಿದು ಹೆಜ್ಜೆ ಹಾಕುವಾಗ ಜೀವನ ಸಾರ್ಥಕ ಎನಿಸದೇ ಇರಲಿಲ್ಲ. ಒಳ ಬಂದ ಮೇಲೆ ಅಲ್ಲಿ ಇನ್ನೊಂದು ಸ್ವರ್ಗ. ಕೋರಿಸುವಷ್ಟು ಅಲಂಕಾರ ಅಲ್ಲಿದೆ. ದೊಡ್ಡ ಸ್ಟೇಜ್ ಮೇಲೆ ಮೆತ್ತನೆಯ ಚೇರ್. ಅವನಿಗೇನು ಸಿಂಹಾಸನ ಧರಿಸುವ ಆಸೆ ಇತ್ತು. ಆದರೆ ಅವಳಿಗೆ ಹೆಚ್ಚು ಕಾಲ ಕೂರಲು ಹಿಂಸೆ ಆಗಬಾರ್ದಲ್ಲ. ಅವಳನ್ನು ಕೂರಿಸಿ ಎಲ್ಲವನ್ನ ರೆಡಿ ಮಾಡಿ ಮೊದಲು ಶಾಸ್ತ್ರ ಮಾಡಲು ಅವನನ್ನೇ ಕರೆದ್ರು. ನಗುತ್ತಾ ಬಂದವ ಅವಳಿಗೆ ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡುವಾಗ ಬೇಡವೆಂದರೂ ಕಣ್ಣಿಂದ ನೀರು ಜಾರಿತ್ತು. ಅವಳನ್ನು ತಬ್ಬಿ ಸಂತೈಸಿದವ ಹಣೆಗೆ ಮುತ್ತಿಟ್ಟು, ನನ್ನ ಉಸಿರಿರೋವರೆಗೂ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣೆ ಎಂದವನು ಒಂದಿಂತು ಭಾವುಕನಾದ. ನನ್ನೇ ನಾನು ನಂಬೋದಷ್ಟು ನಿಮ್ಮನ್ನು ನಂಬ್ತೀನಿ ರೀ. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ನಂತರ ಒಬ್ಬರಾದ ಮೇಲೆ ಒಬ್ಬರು ಬಂದು ಶಾಸ್ತ್ರವು ಮುಗಿಸಿದರು. ಕೊನೆಗೆ ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆದುಕೊಂಡ್ರು. ಅವಳಿಗಂತೂ ಕನಸ ಎಂಬಂತೆ ಆಶ್ಚರ್ಯ. ಇತ್ತ ಹೊಸ ಜೋಡಿಗಳು ಸಹ ಹಸಿರು ಬಣ್ಣದ ಬಟ್ಟೆ ತೊಟ್ಟು ಕಂಗೊಳಿಸುತ್ತಿದ್ರು. ಏನ್ರಿ ಋತ್ವಿಕ್, ನನ್ನ ನೋಡಿಯೂ ನೋಡದಂತೆ ಓಡಾಡ್ತಿದ್ದೀರಾ? ನಿಮಗೆ ನಾನು ಕಾಣಿಸುತ್ತಿಲ್ವಾ? ಅಥವಾ ಕಂಡರೂ ಕಾಣದಂತೆ ಬೇರೆ ಹುಡುಗಿಯರು ನೋಡ್ತಿದ್ದೀರಾ? ಬಂದಾಗಿನಿಂದ ತನ್ನ ಕಡೆಗೆ ಕಣ್ಣು ಹಾಯಿಸಿದವನ ಮೇಲೆ ಮುನಿದಿದ್ದಳು ಸಾನು. ಇಲ್ಲ ಕಣ್ರಿ, ನಿಮ್ಮನ್ನು ಈ ಥರ ನೋಡಿ ಎಲ್ಲಿ ಹಕ್ಕನ ಸೀಮಂತದ ದಿನ ನಮ್ಮ ಮದುವೆ ಆಗ್ಬಿಡುತ್ತೋ ಎಂದು ದೂರವಿದ್ದೆ ಎಂದವ ಅವಳ ಬಳಸಿ ತಿರುಗಿದಾಗ ಫೋಟೋಗ್ರಾಫರ್ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕವು ಜೋಡಿ ಹಕ್ಕಿಗಳು. ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟಾಗಿನಿಂದಲೂ ಕೈಗೆ ಸಿಗುತ್ತಿಲ್ವಲ್ಲ, ಏನಮ್ಮ ವಿಷಯ? ನಮಿತಾ ಮೇಡಮ್ ಕೈಗೆ ಸಿಗದೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದವಳ ಅಡ್ಡಗಟ್ಟಿ ಕೇಳಿದ ಸಾಕೇತ್. ನನಗೂ ಬೇರೆ ಕೆಲಸ ಇರುತ್ತದೆ, ನಿಮ್ಮ ಜೊತೆ ಹರಟೆ ಹೊಡೆಯಲು ನನಗೆ ಸಮಯವಿಲ್ಲ ಎಂದವಳನ್ನು ಎತ್ತಿಕೊಂಡು ನಡೆದ ಅಷ್ಟು ಜನರಿದ್ದು. ಲೈಸೆನ್ಸ್ ಸಿಕ್ಕಿದೆಯಲ್ಲ. ಮಧ್ಯಾಹ್ನ ಊಟಕ್ಕೂ ಸಹ ಅದ್ದೂರಿಯಾಗಿ ತಯಾರಿ ಮಾಡಿದ್ದ. ಎಲ್ಲವನ್ನು ಅವಳಿಗೆ ತಿನ್ನಿಸಿ ನಂತರ ಅಲ್ಲೇ ಮೊದಲು ಗೊತ್ತು ಮಾಡಿದ ರೂಮ್ಗೆ ಕರೆದುಕೊಂಡು ನಡೆದ ವಿಶ್ರಾಂತಿ ಮಾಡಲು. ಸಮೃದ್ಧ, ನಿಜವಾಗಿಯೂ ಇಂದಿಗೆ ನನ್ನ ಜೀವನ ಸಾರ್ಥಕ ಎನಿಸುತ್ತಿದೆ ಎಂದು ಅವನೆದೆಯ ಮೇಲೆ ಕಣ್ಮುಚ್ಚಿದ್ಲು. ಸಂಜೆಗೆ ಫೋಟೋಶೂಟ್ ಇದೆ, 1-2 ಗಂಟೆ ಸುಮ್ಮನೆ ಮಲಗು. ಇದು ಮಾತನಾಡುವ ಸಮಯವಲ್ಲ, ಬಿಟ್ಟರೆ ಮತ್ತೆಲ್ಲಿ ಕಣ್ಣೀರು ಹಾಕುವಳೋ ಎಂದು ಮಾತು ಮರೆಸುವನವ. ನನಗೆಲ್ಲಿ ಆಯಸ್ಸಾಗಿದೆ? 1 ನಿಮಿಷವೂ ನನ್ನ ಕಾಲು ನೆಲದ ಮೇಲೆ ಇರಲಿಲ್ಲ. ಸ್ಟೇಜ್ನಿಂದ ನನ್ನ ಎತ್ತಿಕೊಂಡೇ ಬಂದಿದ್ದೀರಿ. ನಡೆಯಲು ಬಿಡದ ಗಂಡನ ಮೇಲೆ ಊಸಿ ಮುನಿಸು ಅವಳಿಗೆ. ನನ್ನ ಜೀವನದ ಭಾರ, ನನ್ನ ಪ್ರೀತಿಯ ಭಾರ, ನನ್ನ ಜೀವದ ಭಾರ, ನಮ್ಮ ಮಗುವಿನ ಭಾರ ಹೊತ್ತಿರುವೆಲ್ಲ. ಅದಕ್ಕೆ ನೀನು ವಿಶ್ರಾಂತಿ ಪಡೆಬೇಕು ಎಂದ. ಇದೆಲ್ಲ ಭಾರ ಹೊತ್ತಿರುವ ನನ್ನ ಭಾರವ ಹೊರುವ ನೀವಿರುವಾಗ ನನಗೇನು ಚಿಂತೆ ಇಲ್ಲ. ಗಂಡ ಹೆಂಡತಿ ಮಾತನಾಡುತ್ತಾ ಮಲಗಿಬಿಟ್ಟರು. ಸಂಜೆಗೆ ತಾನೇ ಮೊದಲು ಎದ್ದು ಅವನ ಆಸೆಯಂತೆ ಮತ್ತೊಂದು ಸೀರೆ ಉಡಿಸಿ ಫೋಟೋಶೂಟ್ಗೆ ಕರೆದೊಯ್ದ. 1 ಗಂಟೆಯ ಕಾಲ ಫೋಟೋ ತೆಗೆಸಿಕೊಂಡ್ಳು. ಗಂಡನ ಆಸೆಯಂತೆ. ಅವಳಿಗಾಗಿ ಇಷ್ಟೆಲ್ಲ ಮಾಡುವಾಗ ತಾನು ಒಂಚೂರಾದರೂ ಅವನಿಗೆ ನೋವು ಸಹಿಸಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ಲು. ಎಲ್ಲ ಮುಗಿದ ಮೇಲೆ ಜಯರಾಮ್ ತಮ್ಮ ಇರಾದೆ ಇಟ್ಟರು. ಅಳಿಯಂದ್ರೆ
ಸೀಮಂತ ಆದಮೇಲೆ ಕಳಿಸುವೆ ಅಂದಿದ್ರಲ್ಲ, ನಾನು ಕರೆದುಕೊಂಡು ಹೋಗಲೇ? ಅವರು ಹಾಗೆಂದಾಗ ಅಲ್ಲಿವರೆಗೂ ಇದ್ದ ನಗು ಬೆಲ್ಲಮ್ಮ ಮುಖದಲ್ಲಿ ಬೇಸರ ಆವರಿಸಿತು. ನೀನು ಹೀಗೆಲ್ಲ ಬೇಸರ ಮಾಡ್ಕೋಬೇಡಪ್ಪ, ನಮಗೂ ಆಸೆ ಇರುತ್ತಲ್ಲ. ಇಶಿತಾ ನೋಡಿ 7 ತಿಂಗಳಿಗೆ ಬಂದಿದ್ದಾಳೆ, ಈತಿಗೆ ಈಗ 9 ತುಂಬಿದೆ. ಅವನ ಮುಖ ನೋಡಲಾಗದೆ ನೋಡಿದ್ರು. ಅದು ಹಾಗಲ್ಲ ಮಾವ, ಅಲ್ಲಿ ಇರೋದು ನೀವು ಅತ್ತೆ ಅಷ್ಟೇ. ಪೇನ್ ಶುರು ಆದರೆ ಕಷ್ಟ. ಅವನ ಮನದ ಲೆಕ್ಕಾಚಾರ ಅವನಿಗೆ ಬಿಟ್ಟರೆ ಈತಿಗಷ್ಟೇ ಗೊತ್ತು. ಒಂದು ಕೆಲಸ ಮಾಡು ಸಮೃದ್ಧ್, ಡೆಲಿವರಿ ಆಗೋವರೆಗೂ ನೀನು ಅಲ್ಲಿಗೆ ಇರು. ಹೇಗಿದ್ರೂ ನೀನು ಮನೆಯಲ್ಲಿ ಅಲ್ಲವಾ ಕೆಲಸ ಮಾಡೋದು? ನಾರಾಯಣ್ ಸಲಹೆ ಕೊಟ್ಟಾಗ ಮುಖ ಬರಳಿಸಿದ. ಹೌದು ಸಮೃದ್ಧ್, ಬನ್ನಿ. ಕಣ್ಣು ಕಿರಿದಾಗಿಸಿ ಕೇಳಿಕೊಂಡಳು ಇತಿ. ಹಾಗೆ ಮಾಡ್ಯಾಳೆ ಅಂದರೆ ನಿಮಗೂ ನೆಮ್ಮದಿ, ನಮಗೂ ಖುಷಿ. ಜಯರಾಮ್ ಸಹ ಕರೆದರು ಅವನನ್ನ. ಸರಿ ಮಾವ, ನಾನು ಬರ್ತೀನಿ ಎಂದವನ ಅರಳಿದ ಮುಖ ನೋಡಿ ಎಲ್ಲರೂ ಖುಷಿಪಟ್ರು. ಸಾರ್ಥಕ್, ನೀನು ನಾಳೆ ನನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾ, ಖುಷಿಯಿಂದ ಆಜ್ಞೆ ಇಟ್ಟಾಗ ಒಪ್ಪಿಕೊಂಡ ಸಾರ್ಥಕ್. ದೊಡ್ಡಪ್ಪ, ನೀವೆಲ್ಲಿಗೆ ಹೋಗ್ತಾ ಇದ್ದಿಲ್ಲ? ಆರವ್ ಕೇಳಿದಾಗ ಅವನನ್ನು ಎತ್ತಿಕೊಂಡ ಸಮೃದ್ಧ್, ನಾನು ನಿನ್ನ ದೊಡ್ಡಮ್ಮ ತಂಗಿನ ಕರ್ಕೊಂಡು ಬರೋಕೆ ಹೋಗ್ತಿದ್ದೀವಿ ಎಂದಾಗ ಮುಖ ದಪ್ಪ ಮಾಡಿದ ಆರವ್. ಇಲ್ಲೇ ಬರೋಕೆ ಹೇಳಿ, ನಾನು ನೋಡ್ತೀನಿ, ಜೋರಾಗಿ ಕೋಪದಿಂದ ನುಡಿದ. ಇಲ್ಲ ಕಣೋ, ಅವಳು ಇನ್ನೂ ಚಿಕ್ಕವಳಲ್ವಾ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತೀವಿ, ಇನ್ನೊಂದು ವಾರವಷ್ಟೇ ಎಂದು ಸಮಾಧಾನ ಮಾಡಿ ಕಾರನ್ನೇರಿದ್ರು. ಕಾರೇರುವ ಮುನ್ನ ಎಲ್ಲರ ಕಾರಿಗೆ ನಮಸ್ಕರಿಸಲು ಹೋದವಳನ್ನು ತಡೆದರು ಎಲ್ಲ. ತಲೆ ಮೇಲೆ ಕೈ ಇಟ್ಟು ಕ್ಷೇಮವಾಗಿ ಹೋಗಿ ಆರವಾಗಿವಾ ಎಂದು ಹಾರೈಸಿ ಕೈ ಬೀಸಿದ್ರಲ್ಲ. ಸಮೃದ್ಧ್ ಇತಿಯ ಹೊತ್ತ ಕಾರ್ ಇತಿಯ ಮನೆಯತ್ತ ಸಾಗಿತ್ತು. ಅವಳ ಮನದ ಕಾರಿನ ಎಫ್ಎನ್ನಲ್ಲಿ ಗುನುಗುತ್ತಿದ್ದುದೆಂದೇ ಹಾಡು. ಈತಕ್ಕೆ ನಿನ್ನನೆ ಬಯಸಿದಿರುದೆಯಾ, ನಿನ್ನಲ್ಲಿ ಏನಿದೆ ಓ ಮಹಾರಾಯ, ಮಾಮೂಲಿ ಅಲ್ಲ ನೀನು, ಮನದುಂಬಿ ಹೇಳುವೆನು, ನೀ ಕೋಟಿಯಲ್ಲಿ ಒಬ್ಬನೇ, ನಾ ಕಾಡಿಸುವೆ ನಿನ್ನನೆ. ಅದ್ದೂರಿಯಾಗಿ ಸೀಮಂತ ಮುಗಿಸಿ ಇತಿಯೊಡನೆ ಇತಿ ಮನೆ ಕಡೆ ಪ್ರಯಾಣ ಬೆಳೆಸಿದ ಸಮೃದ್ಧ್. ದಿನಗಳು ಯಾರ ಅಪ್ಪಣೆಯೂ ಕೇಳದೆ ಓಡುತ್ತಿದ್ವು. 2 ದಿನಗಳಲ್ಲಿ ಅವಳ ಡೆಲಿವರಿ ಡೇಟ್ ಇತ್ತು. ಈಗಲಂತೂ ತುಂಬ ನಾಜೂಕಾಗಿ ನೋಡಿಕೊಳ್ಳುತ್ತಿದ್ದ ಸಮೃದ್ಧ್. ಅವಳು ಕೆಮ್ಮಿದರೂ ಅವಳ ಎದುರು ಡಾಕ್ಟರ್ ನಿಲ್ಲಿಸುತ್ತಿದ್ದ. ಅವನ ಈ ಪರಿಯ ಪ್ರೀತಿಗೆ ಒಮ್ಮೊಮ್ಮೆ ಕೋಪ ನಡೆಸುತ್ತಿದ್ಲು, ಮಗದೊಮ್ಮೆ ಮನಸಾರೆ ನಕ್ಕು ಬಿಡುತ್ತಿದ್ಲು. ಇಶಿತಾಳಿಗೂ ಅಷ್ಟೇ. ನಿತಿನ್ 2 ದಿನಕ್ಕೊಮ್ಮೆ ಬಂದು ನೋಡಿಕೊಂಡು ಹೋಗ್ತಿದ್ದ. ಅವನ ನಿಷ್ಕಲ್ಮಶ ಪ್ರೀತಿಗೆ ಶರಣಾಗಿದ್ಲು ಇಶಿತಾ. ಇತ್ತ ನವಜೋಡಿಗಳು ಬೇರೆ ಬೇರೆಯಾಗಿ ಹನುಮನು ಹೋಗಿದ್ರು. ಸದ್ಯ ಮನೆಯಲ್ಲಿ ಸಂಭ್ರಮ ತುಂಬಿದೆ. ಸಾನು, ಋತ್ವಿಕ್, ನಮಿತಾ ಸಾಕೋ ವಿಷಯ ಎಲ್ಲರಿಗೂ ತಿಳಿದ ಕಾರಣ ಅವರ ಪ್ರೀತಿಗೂ ಯಾವುದೇ ಅಡೆತಡೆ ಇಲ್ಲ. ಇತಿ ನೋಡಿಲಿ, ಈ ಬಣ್ಣ ತೊಟ್ಟಿಲ್ ಇರಲ್ಲ ಅಥವಾ ಬೇರೆ ಬಣ್ಣವ? ಆನ್ಲೈನಲ್ಲಿ ತನ್ನ ಮಗುವಿಗೆ ತೊಟ್ಟಿಲ್ ಹುಡುಕುತ್ತಿದ್ದ ಸಮೃದ್ಧ್. ರೀ, ನಿಮಗೆ ಏನಿಷ್ಟವೋ ಅದನ್ನೇ ಮಾಡಿ, ನನಗಂತೂ ಇವೆಲ್ಲ ಇಷ್ಟಾಗಿ ತಿಳಿದಿಲ್ಲ. ನನ್ನ ಪ್ರತಿ ಹೋಗು ನೀವೇ ತಾನೇ ನೋಡಿಕೊಳ್ಳೋದು. ಎಲ್ಲವನ್ನು ಅವನ ಮೇಲೆ ಹಾಕಿ ಸುಮ್ಮನೆ ಅವನ ಮಡಿಲಲ್ಲಿ ತಲೆ ಇಟ್ಲು. ಹಾಗೆಂದ್ರೇಗೆ, ನಾನು ಇಲ್ಲಿಂದ ಆರ್ಡರ್ ಕೊಡಲ್ಲ, ಆದರೆ ಈ ಥರ ಡಿಸೈನ್ ಇಷ್ಟ ಆಯಿತು, ಒಮ್ಮೆ ನೋಡು ಬಲವಂತದಿ ಮಾಡಿ ತೋರಿಸ್ದ. ಅವನು ತೋರಿದ ಬಣ್ಣ ವಿನ್ಯಾಸ ಇಷ್ಟ ಆದರೂ ಕಾಡುವ ಸಲುವಾಗಿ ಬೇರೆ ಫೋಟೋವೊಂದನ್ನು ತೋರಿ, ಇದು ಓಕೆ ಸಮೃದ್ಧ್, ತುಂಬ ಚೆನ್ನಾಗಿದೆ. ನಗುವನ್ನು ತಡೆದು ನುಡಿದ್ಲು. ಹೇ ಹೋಗೆ, ಇದೆಂಥ ಚೆಂದ ಇದೆ, ಒಂಚೂರು ಚೆಂದ ಇಲ್ಲ, ಇದೇ ಥರದ ಡಿಸೈನ್ ನಾನು ಮಾಡಿಸ್ತೀನಿ ಎಂದವನ ಮೂತಿ ನೋಡಿ ಜೋರಾಗಿ ನಕ್ಕಳು. ಯಾಕೆ ನಗ್ತಿದೀಯಾ? ಅವಳ ನಗು ನೋಡಿ ಕಳೆದು ಹೋದರೂ ಅವಳನ್ನು ಕಾಡಿಸುವ ಪ್ರತಿಕ್ಷಣ ಕೂಡ ಬಿಡಲಾರ ಅವನು. ಅಲ್ಲ ರೀ, ನಂಗೆ ಗೊತ್ತು ತಾನೇ ಇದು ಚೆನ್ನಾಗಿದೆ ಅಂತ, ಮತ್ತೆ ನನ್ನ ಕೇಳಿ ಈಗ ಸಪ್ಪೆ ಆಗೋದು ಯಾಕೆ? ನಕ್ಕು ನುಡಿದಾಗ ನವಿರಾಗಿ ತಪ್ಪಿದವ. ಈ ಥರ ನಿನ್ನ ನಗು ನೋಡೋಕೆ ಎಂದು ಮೂತನಿಟ್ಟ. ಇದು ಓಕೆ ರೀ, ಆದರೆ ಮರದಿಂದ ಮಾಡಿಸಿ ಎಂದು ಅವನ ಆಯ್ಕೆಯ ತೊಟ್ಟಿಲನ್ನೇ ತೋರಿದಳು. ತಕ್ಷಣ ಯಾರಿಗೂ ಫೋನ್ ಮಾಡಿದವ. ಇನ್ನು 3 ದಿನದಲ್ಲಿ ಮರದ ತೊಟ್ಟಿಲು ತಯಾರಿರಬೇಕೆಂದು ತಾಕೀತು ಮಾಡಿದ್ದ. ಮತ್ತೆರಡು ದಿನ ಕಳೆದು ಹೋಯಿತು. ಮಧ್ಯರಾತ್ರಿ ಇತಿ ಕಣ್ಬಿಟ್ಟಾಗ ತಣ್ಣನೆಯ ಗಾಳಿಯ ಸ್ಪರ್ಶವಾಯಿತು. ಮೈ ಜುಮ್ ಎನಿಸುವಂತೆ ನೀರಿನ ಶಬ್ದ. ಪಕ್ಕದಲ್ಲಿ ಮಲಗಿದ್ದ ಗಂಡನ ತೋಳಿನ ಆಸರೆಗಾಗಿ ಕೈ ಚಾಚಿದ್ಲು. ಎಷ್ಟು ದೂರಕ್ಕೆ ಚಾಚಿದ್ರೂ ಅವನ ಸುಳಿವಿಲ್ಲ. ಬಂದಿನಿತು ದೂರ ಚಾಚಿದ ಮೇಲೆ ಮರಳು ಕೈಗೆ ತಾಕಿತು. ಮನದಲ್ಲಿ ಭಯ ತಂತಾನೆ ಮೂಡಿತು ಇತಿಗೆ. ಕಣ್ತೆರೆದಾಗ ಅವಳಿದ್ದದ್ದು ಸಮೃದ್ಧದ ದಂಡೆಯ ಮೇಲೆ. ರಾತ್ರಿ ಗಂಡನ ತೋಳಲ್ಲಿ ಮಲಗಿದ ನೆನಪು. ಮೆಲ್ಲಗೆ ಎದ್ದು ನಿಂತವಳ ಮುಂದೆ ದೊಡ್ಡ ಅಚ್ಚರಿಗೆ ಕಾದಿತ್ತು. ತನ್ನ ಗಂಡ ಮನೆಯವರೆಲ್ಲ ನಿಂತು ತನಗೆ ಹುಟ್ಟುಹಬ್ಬದ ಶುಭ ಕೋರುತ್ತಿದ್ದಾರೆ. ಇದೇ ಮೊದಲನೆಯ ಬರ್ತ್ಡೇ ಅವಳು ಆಚರಣೆ ಮಾಡಿಕೊಳ್ಳುತ್ತಿರುವುದು, ಅದು ಇಷ್ಟು ಸಂಭ್ರಮದಿಂದ. ಹ್ಯಾಪಿ ಬರ್ತ್ಡೇ ಮುದ್ದು ಇತಿ. ಹಣೆಗೆ ಮುತ್ತಿಟ್ಟು ಮೊದಲನೇದಾಗಿ ಶುಭ ಕೋರಿದ ಅವಳ ಗಂಡ. ಲವ್ ಯು ಸೋ ಮಚ್. ಅಳುತ್ತಾ ತಬ್ಬಿದವಳ ಕಣ್ಣುರಿಸಿ, ನಿನ್ನ ಖುಷಿಗಾಗಿ ಕಣೆ ಈ ಥರ ಮಾಡಿದ್ದು, ಕಣ್ಣೀರು ನೋಡೋದಲ್ಲ ಅವನೆಂದಾಗ ತುಸು ತುಟಿ ಅರಳಿಸಿದ್ಲು. ಹ್ಯಾಪಿ ಬರ್ತ್ಡೇ. ಒಬ್ಬೊಬ್ಬರು ಒಂದು ವಿಶ್ ಮಾಡಿದರು. ತನ್ನ ಅಪ್ಪ ಶುಭ ಕೋರಿದ್ದು ಎಲ್ಲಿಲ್ಲದ ಖುಷಿ ಅವಳಿಗೆ. ಬಾ, ಮೊದಲು ಕೇಕ್ ಕಟ್ ಮಾಡು ಎಂದವ ಅಲ್ಲೇ ಕೇಕ್ ಕಟ್ ಮಾಡಿಸಿದ. ಜೀವನದಲ್ಲಿ ಮೊದಲ ಬಾರಿ ತನ್ನ ಹುಟ್ಟುಹಬ್ಬವನ್ನು ನೆನಪಿರುವಂತೆ ಆಚರಿಸುತ್ತಿದ್ದಾಳೆ. ಬೆಳಗ್ಗೆ ಏಳುವವರೆಗೂ ಅಲ್ಲೇ ವಾಸ್ತವ್ಯ ಹೂಡಿದ್ರು. ಆಟ, ನಗು, ತಮಾಷೆ, ಕನಸುಗಳು ಎಲ್ಲವೂ ಇತ್ತಲ್ಲಿ. ನಿದ್ದೆ ಬಂದವರು ಅಲ್ಲೇ ಮಲಗಿಬಿಟ್ರು. ಇತಿ ಸಮೃದ್ಧ್ ಕೈ ಹಿಡಿದು ಹೆಜ್ಜೆ ಹಾಕಿದರೂ 100 ಕನಸುಗಳ ಹೊತ್ತು. ಅತ್ತಿಗೆ, ನಿಮ್ಮ ಕಣ್ಣೀರು ಖಾಲಿಯಾಗಿದ್ದರೆ ನಾವಿನ್ನು ಹೊರಡೋಣವಾ? ಹೊಟ್ಟೆ ಹಸಿತಿದೆ. ಸಮರ್ಥ್ ತಮಾಷೆ ಮಾಡಿದ.
ಎಲ್ಲರೂ ಬೆಳಗ್ಗೆ ಬಂದುದರಿಂದ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಹೊಕ್ಕವರು ತಿಂಡಿ ಮುಗಿಸಿದ್ರು. ಎಷ್ಟೊಂದು ಖುಷಿ ಅವಳ ಪಾಲಿಗೆ. ಎಲ್ಲ ತಿಂಡಿ ಮುಗಿಸಿ ಮಾಲ್ ಹೊಕ್ಕು ಮತ್ತೊಮ್ಮೆ ವಿಶ್ ಮಾಡಿ ಹೊರಡುವಾಗ ಮಧ್ಯಾಹ್ನವೇ ಆಗಿತ್ತು. ಆದಷ್ಟು ಬೇಗ ಮನೆಗೆ ಬರುವಂತೆ ತಿಳಿಸಿ ಹೋದರು. ಸಾಕೇತೊಬ್ಬ ಉಳಿದುಕೊಂಡ ಡ್ರಾಪ್ ಮಾಡಲು. ರೀ, ಐಸ್ ಕ್ರೀಮ್ ಬೇಕು ಎಂದು ರಸ್ತೆಯ ಆ ಕಡೆ ಇದ್ದ ಪಾರ್ಲರ್ ಕಡೆ ತೋರಿದಾಗ 1 ನಿಮಿಷ ಇಲ್ಲೇ ನಿಲ್ಲು ಎಂದು ಓಡಿದ. ಸಾಕೇತ್ ತನ್ನ ಹುಡುಗಿಯ ಕರೆ ಬಂತೆಂದು ಸೈಡ್ಗೆ ನಡೆದ. ಅದೇ ಸಮಯಕ್ಕೆ ಮಿಂಚಂತೆ ಬಂದ ವ್ಯಾನ್ ಒಂದು ಇತಿಯನ್ನ ಎಳೆದುಕೊಂಡು ಹೋಗಿತ್ತು. ನಡೆದ ಘಟನೆ ಸಮೃದ್ಧಿಗೆ ತಿಳಿಯಲು ನಿಮಿಷಗಳೇ ಹಿಡಿದವು. ಇತಿ ಎಂದು ಕೈಯಲ್ಲಿದ್ದ ಐಸ್ ಕ್ರೀಮ್ ಎಸೆದವ ರಸ್ತೆ ದಾಟುವಾಗ ಬೈಕಿಗೆ ಗುದ್ದಿದ. ಸಾಕೇತ್ ಸಹ ಫೋನ್ ಕಾಲ್ ನಿಲ್ಲಿಸಿ ಬಂದಾಗ ಇತಿಯನ್ನ ಹೊತ್ತ ವ್ಯಾನ್ ಬಹುದೂರ ಸಾಗಿತ್ತು. ತನ್ನ ಕೈ ಕಾಲು ಗಾಯಗಳಾದರೂ ಕಾರು ಓಡಿಸುತ್ತಾ ಹುಚ್ಚನಂತೆ 100ರ ಗಡಿಯಲ್ಲಿ ಕಾರ್ ಓಡಿಸಿದ. ಇತಿಗೆ ಪ್ರಜ್ಞೆ ಬಂದಾಗ ತಲೆಯೆಲ್ಲ ಮಂಪರು. ಯಾರೂ ಅವಳನ್ನ ಕಟ್ಟಿ ಹಾಕಿಲ್ಲ. ಆದರೂ ತಾನು ಇದ್ದಲ್ಲಿಂದ ಕದಲಾಗುತ್ತಿಲ್ಲ. ಮುಂದೆ ಮಸುಕಾದ ಮುಖಗಳು ಕಂಡಾಗ ಅವಳನ್ನ ಕರೆ ತಂದದ್ದು ಒಂದು ಸಿಟಿಯ ಮದ್ದಲಿನ ಮನೆಗೆ. ಯಾರು ನೀವು? ನನ್ನ ಹೇಗೆ ಕರೆದುಕೊಂಡು ಬಂದಿದ್ದೀರಾ? ಅದಾಗಲೇ ಚಿಕ್ಕದಾಗಿ ನೋವು ಶುರುವಾಗಿತ್ತು ಇತಿಗೆ. ಒಡಲ ಮೇಲೆ ಕೈ ಆಡಿಸಿದ್ಲು. ನಾವು ನಿನ್ನ ಆಪ್ತ ರಕ್ಷಕರು ಕಣೆ ಎಂದವ ಮಂದ ಬೆಳಕಿನಲ್ಲಿ ಮುಖ ತೋರಿಸಲು ಹರಿಬಿಟ್ಟಳು ನಿಧಿ. ಚಿಕ್ಕದಾಗಿದ್ದ ನೋವು ಹೆಚ್ಚಾಯಿತು. ನನ್ನ ಗಂಡನ ಬಗ್ಗೆ ಗೊತ್ತಿದ್ದು ಹೀಗೆ ಮಾಡುವೆಯಾ? ಅವರು ಬಂದರೆ ನೀವು ಉಳಿಯೋದು ಕಷ್ಟ. ನಿನ್ಗೆ ಯಾರು ಬೇಲ್ ಕೊಟ್ಟಿದ್ದು? ಅವಳೆಂದಾಗ ಕೋಪದಿ ಅವಳ ಕೆನ್ನೆಗೆ ಬಾರಿಸಿ ಬಿಟ್ಟನವ. ತೇಜು ಬಾವ, ಅಷ್ಟು ಸ್ಮೂತಾಗಿ ಹೊಡಿಬಾರ್ದು ನೋಡಿ, ಹೀಗೆ ಹೊಡಿಬೇಕು. ಅವಳ ಮುಡಿ ಹಿಡಿದು ಹೊಡೆದರು ರೇಖಾ. ಚಿಕ್ಕಮ್ಮ, ನೀವಾ? ನಾನೇನು ಮಾಡಿದ್ದೆ ನಿಮಗೆ? ಕಣ್ಣೀರು ಹಾಕಿ ಕಷ್ಟದಿ ನುಡಿದ್ಲು. ನೀನೆ ಎಲ್ಲದಕ್ಕೂ ಕಾರಣ. ಸಮೃದ್ಧ ಮಾನು ಜೋಡಿ ಮಾಡಿ ಆಸ್ತಿ ಹೊಡೆಯುವ ಅವಕಾಶ ಕಲ್ಪಿಸಿದ್ದು ನೀನು. ಪ್ರೀತಮ್ ಸಾನುವನ್ನು ಅನುಭವಿಸುವ ಪರಿಸ್ಥಿತಿಯಲ್ಲಿ ಅಡ್ಡ ಬಂದದ್ದು ನೀನು. ನಿನ್ನಿಂದಾಗಿ ಮಾನು ಬದಲಾದ್ಲು. ಪ್ರೀತಮ್ ಜೈಲ್ ಪಾಲಾದ. ಅವರಲ್ಲಿ ಅದೆಷ್ಟು ಕೋಪ ಬಿತ್ತು. ಒಂದೊಂದು ಹೊಡೆತಕ್ಕೂ ತತ್ತರಿಸಿದ್ಲು ಇತಿ. ಇಲ್ಲಮ್ಮ, ನೀವು ತಪ್ಪು ತಿಳಿದಿದ್ದೀರ. ನನಗೆ ಆ ಥರದ ಯೋಚನೆ ಏನೂ ಇಲ್ಲ. ಹೊಟ್ಟೆ ನೋವು ಶುರುವಾಗಿದೆ. ಪ್ಲೀಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ತುಟಿ ಕಚ್ಚಿ ನೋವು ತಡೆದು ನುಡಿದ್ಲು. ಬರಬೇಕು. ನಿನ್ನ ಗಂಡನ ಪ್ರೀತಿಯ ಕುಡಿ ಈಗ ಇಲ್ಲೇ ಹೊರ ಬರಬೇಕು. ನಾವದನ್ನು ನಿಮ್ಮ ಕಣ್ಣೆದರೆ ಕತ್ತು ಇಸ್ಕಿ ಸಾಯಿಸಬೇಕು. ಅವರ ಮಾತು ಕೇಳಿ ಅದುರಿ ಹೋದಳು ಇತಿ. ಪ್ಲೀಸ್ ಅಮ್ಮ, ಬೇಡ. ಈಗಲೇ ಸಾಕಷ್ಟು ನೋವು ಪಟ್ಟಿದ್ದೇನೆ. ಕಾಲುಗಳಲ್ಲಿ ಎದ್ದು ನಿಲ್ಲುವ ಶಕ್ತಿಯೂ ಇಲ್ಲ. ಮಿಡಲ್ ಕ್ಲಾಸ್ ಭಿಕಾರಿ ನೀನು. ಪಾಟೀಲ್ ಕುಟುಂಬದ ಸೊಸೆಯೇ ಎಂದು ದೊಡ್ಡ ದೊಣ್ಣೆ ತೆಗೆದುಕೊಂಡು ಹೊಡೆಯಲು ಬಂದರು ತೇಜಸ್ವಿ. ಬೇಡ ಚಿಕ್ಕಪ್ಪ, ನನ್ನೇನು ಬೇಕಾದರೂ ಮಾಡಿ, ಆದರೆ ಸಮೃದ್ಧ ಆಸೆಯ ಕೂಸಿದು. ಪ್ಲೀಸ್ ಅದಕ್ಕೇನು ಮಾಡಬೇಡಿ. ಕೈ ಮುಗಿದು ಬೇಡಿದಳು. ಬಾವಾ, ಬೇಡಿ. ಇವಳಿಗೆ ಬೆಂಕಿ ಕಂಡ್ರೆ ಭಯವಂತೆ. ಅದನ್ನೇ ಉಪಯೋಗಿಸಿಕೊಳ್ಳೋಣ. ನೋಡಿ, 2 ಕ್ಯಾನ್ ಪೆಟ್ರೋಲ್ ತರಿಸಿದ್ದೇನೆ. ಈಕೆನ ಬಿಟ್ಟು ಬೆಂಕಿ ಹಚ್ಚಿಬಿಡೋಣ. ಯಾವುದನ್ನು ಕಂಡರೆ ಹೆದರುತ್ತಾಳೋ ಅದರಲ್ಲೇ ಸಾಯಲಿ. ರೇಖಾ ಅವರೆಂದಾಗ ನಡುಗಿತು ಅವಳ ಪುಟ್ಟ ಹೃದಯ. ಬೇಡಮ್ಮ, ನಿಮ್ಮ ಕಾಲು ಹಿಡಿವೆ ಎಂದು ಅವರ ಕಾಲಡಿಗೆ ಬಾಗಿದವಳ ಜೋರಾಗಿ ತಳ್ಳಿಬಿಟ್ಲು. ಅಮ್ಮ, ಹೊಟ್ಟೆ ಹಿಡಿದು ಬಿದ್ದು ಬಿಟ್ಟಳು. ಬಾಬಾ, ಬನ್ನಿ ನಾವು ಹೋಗೋಣ. ಅವಳಿಲ್ಲೇ ಬೆಂಕಿಯಲ್ಲಿ ಹುರಿಯಲಿ. ಸಿಗರೇಟ್ ಸೇದುತ್ತಿದ್ದವನ ಅತ್ತ ಎಸೆದು ಕರೆದು ಬಾಗಿಲ ಕಡೆ ನಡೆದರು. ಚಿಕ್ಕಮ್ಮ, ಚಿಕ್ಕಪ್ಪ, ಪ್ಲೀಸ್ ಬೇಡ ಎಂದು ಬೇಡಿದವಳ ಕಡೆಗಣಿಸಿ ನಡೆದರು. ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಅವರಿಬ್ಬರ ತಲೆಗೂ ಜೋರಾಗಿ ಬಾರಿಸಿದ್ಲು. ಅಡ್ಡ ಬಂದ ಅವನ ಇಬ್ಬರ ಸಹಚರರಿಗೂ ಹೊಡೆದವಳು ತನ್ನ ಒಡಲೊಳಗಿನ ಮಗುವಾಗಿ ಭದ್ರಕಾಲಿಯೇ ಆಗಿ ಹೋದ್ಲು. ಏಯ್ ಎಂದು ಕಿರುಚಿ ಓಡು ಬರುತ್ತಿದ್ದ ತೇಜಸ್ವಿ ಮನ ಬಂದಂತೆ ತಣಿಸಿ ಅವಳ ಗಂಡ ಸಮೃದ್ಧ. ತೇಜಸ್ವಿ ಜೈಲಿನಿಂದ ಬಿಡುಗಡೆಯಾದಾಗಲೇ ಅವನ ಮೇಲೆ ಅನುಮಾನ ಇದ್ದ ಕಾರಣ ಅವರ ಮನೆಗೆ ಬಂದಿದ್ದ. ಅವನ ಹೂಯೆ ಸರಿಯಾಗಿತ್ತು. ಸಾಕೇತ್ ಕೂಡ ಅವನನ್ನು ಸೇರಿಕೊಂಡ. ಇತಿ ಅಲ್ಲಿಂದ ಓಡುವ ಬರದಲ್ಲಿ ಪೆಟ್ರೋಲ್ ಕ್ಯಾನ್ ಬೀಳಿಸಿ ಬಿಟ್ಟಳು ತಣೆಗರಿವಿಲ್ಲದೆ. ಅವನೇ ಸೇದಿ ಬಿಸಾಕಿದ್ದ ಸಿಗರೇಟ್ ತಾಕಿದಾಗ ಬಗ್ಗನೆ ಬೆಂಕಿ ಹತ್ತಿಕೊಂಡಿತ್ತು. ಸದ್ಯಕ್ಕೆ ಕಾಲೆಳೆದುಕೊಂಡು ಆಚೆ ಬಂದ್ಲು. ಅಷ್ಟರಲ್ಲಿ ಬೆಂಕಿ ಇಡೀ ಮನೆಯನ್ನೇ ಆಹುತಿ ಪಡೆದಿತ್ತು. ಅಂದು ತನ್ನ ತಾಯಿ ಕಣ್ಮುಂದೆ ಸತ್ತ ಕಹಿ ನೆನಪು ಮತ್ತೊಮ್ಮೆ ಮರುಕಳಿಸಿತ್ತು ಅವಳಿಗೆ. ಸಮೃದ್ಧ ತನ್ನ ಗಂಡನು ಬೆಂಕಿಗೆ ಆಹುತಿ ಆದನೆಂದು ನಡುಗಿ ಕುಸಿದು ಬಿಟ್ಟಳು. ಇತಿ ದೂರದಲ್ಲಿ ತನ್ನ ಹೆಂಡತಿ ನೋಡಿದವ ಓಡೋಡಿ ಬಂದ. ಸಮೃದ್ಧ, ಅಲ್ಲಿ ಬೆಂಕಿ. ನಿಮ್ಗೇನೂ ಆಗಿಲ್ಲ ಅಲ್ವಾ? ಸಾಕೇತ್, ಚಿಕ್ಕಪ್ಪ, ಚಿಕ್ಕಮ್ಮ ಉರಿಯುತ್ತಿದ್ದ ಮನೆಯತ್ತ ಕೈ ತೋರಿ ನುಡಿದವಳ ಮೊಗದಲ್ಲಿ ಆಯಾಸ ಎದ್ದು ಕಾಣುತ್ತಿದೆ. ಆದರೂ ಅವನು ಬದುಕಿ ಬಂದ ಖುಷಿ ತುಟಿ ಅಂಚಲ್ಲಿ ನಗುವೊಂದು ಮೂಡಿದೆ. ಅಷ್ಟರಲ್ಲಿ ಸಾಕೇತ್ ಸಹ ಹೊರಗೆ ಬಂದ. ಅವರನ್ನು ಬಿಡು, ನಿನಗೇನಾಯ್ತೆ? ನಾನಿನ್ನ 1 ನಿಮಿಷ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಂಥ ಸ್ಥಿತಿ ಬಂತಲ್ಲ. ಹಣೆ ಬಡಿದುಕೊಂಡು ಅವಳನ್ನು ಮಡಿಲಿಗೆ ತೆಗೆದುಕೊಂಡು ಅತ್ತ. ನೀವು ಅಳಬೇಡ್ರಿ ಪಾಪು, ನಮ್ಮಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಎಂದವಳು ಪ್ರಜ್ಞೆ ಕಳೆದುಕೊಳ್ಳುವ ಹಂತದಲ್ಲಿದ್ದರೆ ಅವಳ ಕಾಲ್ಗಳಲ್ಲಿ ರಕ್ತ ಸೋರುತ್ತಿತ್ತು. ಇತಿ, ಇಲ್ಲಿ ನೋಡು, ನಿನ್ಗೇನೂ ಆಗಲ್ಲ ಕಣೆ, ನಾನಿದ್ದೀನಿ ಎಂದವ ಅವಳನ್ನು ಎತ್ತಿಕೊಂಡು ಓಡಿದ. ಬೆಳಗ್ಗೆ ಆಗಷ್ಟೇ ಪ್ರೀತಿ ಸಂತೋಷ ತುಂಬಿದ ಮನಗಳಲ್ಲಿ ಈಗ ಬರೀ ದುಃಖ ನೋವು ತುಂಬಿಕೊಂಡಿದೆ. ನಾಳೆ ಕೊನೆಯ ಎಪಿ ಬರುತ್ತೆ. ದಯಮಾಡಿ ಓದ್ತಾ ಇರಿ. ಮುಂದುವರಿಯುವುದು. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆಗಿದ್ರೆ ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ. ಧನ್ಯವಾದಗಳು.